ಹೈವೇ 63 ಕಾದಂಬರಿ ಮತ್ತು ಸ್ತ್ರೀವಾದ ಕುರಿತು ಒಂದು ಚರ್ಚೆಗೆ ನಮ್ಮೊಂದಿಗಿದ್ದಾರೆ ಕಥೆಗಾರ್ತಿ ಕಾದಂಬರಿಕಾರ್ತಿ ಸುನಂದ ಕಡಿಮೆಯವರು. ನಾನು ಕುಮಾರ ಬೆಂದ್ರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಕುಮಾರ. ಈ ನಿಮ್ಮ ಕಾದಂಬರಿಗೆ ಹೈವೇ 63 ಅನ್ನುವಂಥ ಶೀರ್ಷಿಕೆಯನ್ನು ಯಾಕೆ ಕೊಟ್ರಿ ಅಂತ? ಇದು ಹೈವೇ 63 ಅಂತ ಕಾದಂಬರಿ 2024ರಲ್ಲಿ ಬೆಂಗಳೂರಿನ ಆಕೃತಿ ಪ್ರಕಾಶನದಿಂದ ಇದು ಹೊರಗೆ ಬಂತು. ಹೈವೇ 63 ಅಂತಂದರೆ ನಮ್ಮ ಹುಬ್ಳಿ ಟು ಅಂಕೋಲಾ ಹೈವೇಗೆ 63 ನಂಬರ್ ಕೊಟ್ಟಿದ್ದಾರೆ. ಹಾಗಾಗಿ ಹೈವೇ 63ಯಲ್ಲಿ ಒಂದು ಅರಬೈಲು ಘಟ್ಟ ಇದೆ. ಅಲ್ಲಿ ಘಟ್ಟ ಇಳೀತಾ ಹೋಗೋದು ಬಸ್ಸು ಲಾರಿಗಳೆಲ್ಲ. ಆ ಒಂದು ಅರಬೈಲಿನ ಒಂದು ತಿರುವಿನಲ್ಲಿ ಒಂದು ದಾಬಾ ಇರುತ್ತೆ, ವಿನಾಯಕ ಅನ್ನೋ ದಾಬಾ. ಅದು ಆ ದಾಬಾದಲ್ಲಿ ನಡೆಯುವಂತಹ ಚಟುವಟಿಕೆಗಳು ಈ ಕಾದಂಬರಿಯಲ್ಲಿ ಜಾಸ್ತಿ ಇರೋದರಿಂದ ಮತ್ತು ಆ ದಾಬಾದ ಹೆಸರು ಕೂಡ ಹೈವೇ 63 ಆಗಿರೋದ್ರಿಂದ ನಾನು ಈ ಕಾದಂಬರಿಗೆ ಕೂಡ ಹೈವೇ 63 ಅಂತ ಹೆಸರನ್ನು ಇಟ್ಟಿದ್ದೀನಿ. ಸೊ ಇದರಲ್ಲಿ ಆ ಹೈವೇಯಲ್ಲಿ ದಿನನಿತ್ಯ ನಡೆಯುವಂತಹ ಅನೇಕ ಸಂಗತಿಗಳು, ಘಟನೆಗಳು, ಸನ್ನಿವೇಶಗಳು ಕಾದಂಬರಿಯಲ್ಲಿ ಒಂದು ರೀತಿ ಘಟನಾ ವಿವರಣೆಯ ಮೂಲಕ ಅದು ಬಿಚ್ಕೊಳ್ತಾ ಹೋಗುತ್ತೆ ಕಾದಂಬರಿ. ಇಲ್ಲಿ ಕಾದಂಬರಿಯ ನಾಯಕಿಯಾಗಿ ಈಗೇನು ಆಶಾ ಕಾರ್ಯಕರ್ತೆಯರು ಅಂತ ಎಲ್ಲ ಗ್ರಾಮಗಳಿಗೆ ಶುಶ್ರೂಷಕಿಯರಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಆ ಒಂದು ಕಾರ್ಯದಲ್ಲಿ ತೊಡಗಿಕೊಂಡಿರ್ತಾಳೆ. ನಳಿನಿ ಅಂತ ಅವಳ ಹೆಸರು, ಕಾದಂಬರಿಯ ನಾಯಕಿ ಅವಳು. ಸೊ ಅವಳು ಇರೋವಂಥ ಒಂದು 10 ಮನೆಗಳ ಪ್ರದೇಶದಲ್ಲಿ ಅವಳು ಎಷ್ಟು ಸಂಕಷ್ಟಗಳನ್ನು ಎದುರಿಸ್ತಾಳೆ. ಆ ಮನೆಗೆ ಹೋಗಿ ಅಲ್ಲಿಯ ಒಂದು ವೃದ್ಧರು ಇರ್ತಾರೆ, ಆಮೇಲೆ ಬಸಿರು ಬಾಣಂತಿಯರು ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ. ಅವರ ಒಂದು ಎಲ್ಲ ಆರೋಗ್ಯವನ್ನು ಅವಳು ಗಮನಿಸ್ತಾ ಇರ್ತಾಳೆ. ಮನೆಯಿಂದ ಮನೆಗೆ ಓಡಾಡಿಕೊಂಡಿರ್ತಾಳೆ. ಅಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಗಾಲದಲ್ಲಿ ದಾರಿ ಕಟ್ಟಿ ಸುರಿಯುವ ಮಳೆ, ಬೇಸಿಗೆಯಲ್ಲಿ ಒಂದು ರೀತಿ ರಣ ಬಿಸಿಲು. ಹಾಗಿರ್ಬೇಕಿದ್ರೆ ಅವಳ ಒಂದು ಸಮಸ್ಯೆಗಳು ಹೇಗಿರುತ್ತೆ ಅಂತ ನಾನು ಹೈವೇ 63ಯಲ್ಲಿ ಇರುವಂಥ ಒಂದು ಡಾಬಾ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಡೆಯುವಂಥ ಕಥಾವಸ್ತು ಆಗಿರೋದ್ರಿಂದ ಈ ಕಾದಂಬರಿಗೆ ನೀವು ಹೈವೇ 63 ಅಲ್ಲಿ ದಾಬಾದ ಪಕ್ಕ ಒಂದು ಚಿಕ್ಕ ಅಂಗಡಿ ಇರುತ್ತೆ, ಮಾದೇವ್ ಗಾಂವ್ಕರ್ ಅಂತ. ಅವರಿಗೆ 2 ಹೆಣ್ಮಕ್ಳು ಇರ್ತಾರೆ. ಅಲ್ಲಿ ದೊಡ್ಡ ಮಗಳು ಇದೇ ನಳಿನಿ, ಅವಳಿಗೊಂದು ನಂದಿನಿ ಅನ್ನೋ ತಂಗಿನೂ ಇರ್ತಾಳೆ. ಸೊ ಅಲ್ಲಿ ನಳಿನಿಯ ಜೊತೆ ನಮ್ಮ ದಾಬಾದ ಮಾಲೀಕ ವಿನಾಯಕನ ಒಂದು ಸೂಕ್ಷ್ಮ ಪ್ರೇಮ ಸಂಬಂಧ ಕೂಡ ಆರಂಭ ಆಗುತ್ತೆ. ಆ ನಂತರ ಅದೇನು ನಮ್ಮ ಕಾಡಿನ ಬೆಂಕಿ ಉತ್ಪತ್ತಿ ಆಗುತ್ತೆ ಇದ್ದಕ್ಕಿದ್ದಂಗೆ. ಅಲ್ಲಿ ಎಲ್ಲ ಒಂದು ಪ್ರಾಣಿ ಸಂಕುಲ, ಪಕ್ಷಿ ಸಂಕುಲಗಳು ಕೇಕೆ ಹಾಕಿ ಅದು ಚಿತ್ಕಾರ ಮಾಡ್ತಾ ಇರ್ತವೆ. ಅವೆಲ್ಲವನ್ನು ನಾನು ಆ ಒಂದು ಭಾಗದಲ್ಲಿ ಕೆಲವು ದಿನ ವಾಸ್ತವ್ಯ ಮಾಡಿದ್ದ ಸಲುವಾಗಿ ನನಗೆ ಅನುಭವ ಇದೆ. ಸೊ ಅದೆಲ್ಲ ನನಗೆ ಮನಸ್ಸಲ್ಲಿ ಇತ್ತು. ಅದು ಒಂದು ಕಥೆಯ ರೂಪದಲ್ಲಿ ಬರುತ್ತೆ ಅಂದ್ಕೊಂಡಿದ್ದೆ. ನೋಡಿದರೆ ಕಾದಂಬರಿಯಾಗಿ ರೂಪುಗೊಂಡಿದೆ. ಈ ಕಥಾವಸ್ತು ನಿಮ್ಮನ್ನು ಯಾಕೆ ಕಾಡಿತು, ಯಾಕೆ ಬರೆಸಿಕೊಂಡಿತು ಮತ್ತು ಈ ಕಾದಂಬರಿಯನ್ನು ಯಾಕೆ ಓದಬೇಕು ಅಂತ? ಅದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟದ ಒಂದು ಬಾರ್ಡರ್ ಏನಿದೆ ಅಲ್ಲ, ಅಲ್ಲಿ ಈ ಬೆಟ್ಟದ ಒಳಗಡೆ ನಡೆಯುವಂಥ ಅನೇಕ ಘಟನೆಗಳು ಯಾವಾಗಲೂ ನಮ್ಮ ಕಿವಿಗೆ ಬೀಳ್ತಾ ಇರ್ತವೆ, ಪತ್ರಿಕೆಯಲ್ಲಿ ಬರ್ತಾ ಇರ್ತವೆ. ಏನೋ ಹೆಣ್ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿ ಕರ್ಕೊಂಡೋಗಿ ನಡೆಸುವಂಥ ಅತ್ಯಾಚಾರಗಳಾಗಿರ್ಬೋದು, ಅಲ್ಲಿ ಗಾಂಜಾದಂಥ ಹಲವು ಅಮಲು ಬರುವಂಥ ಗಿಡಗಳನ್ನು ಬೆಳೆಸೋದಾಗಿರ್ಬೋದು. ಸೊ ಅಲ್ಲಿಯ ಒಂದು ಗಿಡ ಮರಗಳನ್ನು ಕಡಿದು ಕಳ್ಳ ವ್ಯವಹಾರದಲ್ಲಿ ಮಾರೋ ಅಂಥದ್ದಾಗಿರ್ಬೋದು.
ಮತ್ತು ಆ ರಸ್ತೆಯಲ್ಲಿ ಆಗ ಆ ಸಮಯದಲ್ಲಿ ನಡೀತಾ ಇರುವಂಥ ಬಳ್ಳಾರಿಯ ಗಣಿ ಸಂದರ್ಭದಲ್ಲಿ ಮ್ಯಾಂಗ್ನೀಸ್ ಲಾರಿಗಳು ಅದೇ ಹೈವೇ 63ಯಿಂದ ನಿರಂತರವಾಗಿ ಚಲಿಸ್ತಾ ಇದ್ದವು, ಸಾವಿರಾರು ಗಟ್ಟಲೆ ಲಾರಿಗಳು. ಆವಾಗ ಅದು ಮಧ್ಯೆ ಮಧ್ಯೆ ಎಲ್ಲೋ ಒಂದು ಕರ್ವಿಂಗ್ನಲ್ಲಿ ತಿರುವು ಬಿಟ್ಟು ಮ್ಯಾಂಗ್ನೀಸ್ ಖಾಲಿ ಮಾಡಿ ಹೋಗೋದು, ಅದು ಏನೋ ಒಂದು ಕಳ್ಳ ವ್ಯವಹಾರಗಳು ಜಾಸ್ತಿ ಹೈವೇ 63ಯಲ್ಲಿ ನಡೀತಾ ಇದ್ವು. ಸೊ ಅದೆಲ್ಲವನ್ನು ಕಂಡು ಕೇಳಿ ಅನುಭವಿಸಿದ್ದು ಇರೋದರಿಂದ ಕತೆ ದಾಬಾದಲ್ಲಿ ಹುಟ್ಕೊಂಡಿದ್ದರೂ ಅದರ ಸುತ್ತಲೂ ನಡೆಯುವಂಥ ಒಂದು ಘಟನೆಗಳನ್ನು ನಾನು ತೆರೆದಿಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಅದರಲ್ಲಿ. ಈಗ ಸಾಮಾನ್ಯವಾಗಿ ಒಂದು ಹೊಸ ಸಿನಿಮಾ ಬಂದಾಗ ಆ ಸಿನಿಮಾವನ್ನು ಯಾಕೆ ನೋಡಬೇಕು ಅನ್ನುವಂಥ ಒಂದು ಪ್ರಶ್ನೆ ಉದ್ಭವಿಸ್ತದಲ್ಲ, ಅದೇ ರೀತಿ ನಿಮ್ಮ ಈ ಹೊಸ ಕಾದಂಬರಿಯನ್ನು ಯಾಕೆ ಓದಬೇಕು ಅಂತ. ಸೊ ಈ ಕಾದಂಬರಿ ಬರಿತಾನೆ ನಮ್ಮ ಹೀರೋಯಿನ್ ಆದಂಥ ನಳಿನಿಯ ತಂಗಿ ನಂದಿನಿಯ ಮೇಲೆ ಒಂದು ಅತ್ಯಾಚಾರ ನಡೆಯುತ್ತೆ ಅಲ್ಲಿ. ಸೊ ಅದು ನಾನು ಪತ್ರಿಕೆಯಲ್ಲಿ ಬಂದ ವಿವರಗಳೇ ನನಗೆ ಅದಕ್ಕೆ ಸ್ಫೂರ್ತಿಯಾಗಿತ್ತು. ಒಂದಿನ ಕಾಣೆಯಾಗಿಬಿಡ್ತಾರೆ. ಆ ಹುಡುಗಿ ಆ ಬೆಟ್ಟದಲ್ಲಿ ಕರ್ಕೊಂಡು ಹೋಗಿ ಅವಳನ್ನು ಅಂದರೆ ಮದುವೆ ಆಗ್ತೇನೆ ಅಂತ ಕರ್ಕೊಂಡು ಹೋಗಿ ನಂಬಿಸಿ ಅತ್ಯಾಚಾರ ಮಾಡಿದಂಥ ಪ್ರಕರಣಗಳು ಹಲವು, ಅಲ್ಲೆಲ್ಲಾದರೂ ಹೆಣ್ಮಕ್ಳ ಹೆಣಗಳ ಸಿಗೋದು, ಈ ಥರ ಎಲ್ಲ ನಡೀತಾ ಇರೋದರಿಂದ ನಾನು ಆ ಒಂದು ಘಟನೆಯನ್ನು ಈ ಕಾದಂಬರಿಯಲ್ಲಿ ತಗೊಂಡಿದ್ದೆ. ಸೊ ಒಟ್ಟಾರೆಯಾಗಿ ಓದುಗರಿಗೆ ಒಂದು ಒಳ್ಳೆಯ ಸಂದೇಶವನ್ನು, ಒಂದು ಒಳ್ಳೆಯ ಮೆಸೇಜನ್ನು ಇಟ್ಕೊಂಡು ಈ ಕಾದಂಬರಿ ಬಂದಿದ್ದು. ನನಗೆ ಗೊತ್ತಿಲ್ಲದೆ ಆ ಒಂದು ಮೆಸೇಜ್ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ವಿಮರ್ಶಕರು ಓದಿ ಅದನ್ನು ಹೇಳ್ಬೋದು, ಓದುಗರು ವಿಮರ್ಶಕರು. ಈ ಕಥಾವಸ್ತುವಿನಲ್ಲಿ ನಿಮ್ಮನ್ನು ಹೆಚ್ಚು ಕಾಡಿರುವಂಥ ಪಾತ್ರ ಯಾವುದು ಅಂತ? ನನಗಂದರೆ ಒಬ್ಬಳು ಮಹಿಳಾ ವೈದ್ಯೆ, ಒಬ್ಬಳು ಆ ಒಂದು ರೋಡಲ್ಲಿ ಯಾರಿಗೆ ಜನರಿಗೆ ಏನೇ ಸಂಕಷ್ಟಗಳು ಬಂದರೂ ಮೇಲಿನ ಮೇಲೆ ಅಲ್ಲಿ ಆಕ್ಸಿಡೆಂಟ್ಗಳು ನಡೀತಾ ಇರೋದ್ರಿಂದ ಆ ಒಂದು ಜೀವಕ್ಕೆ ಅಪಾಯ ಸಂಭವಿಸೋಕ್ಕಿಂತ ಮೊದಲು ತಾನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಯಾವಾಗಲೂ ಒಂದು ಕಾರು ಅಲ್ಲಿ ಆ ರೋಡಲ್ಲಿ ತಿರುಗಾಡ್ತಾ ಇರುತ್ತೆ. ಸೊ ಅದು ಅಲ್ಲಿ ಆಕ್ಸಿಡೆಂಟ್ ಆದವಾಗಲೇ ಅದು ಬರ್ತಾ ಇರುತ್ತಲ್ಲಿ. ಹಾಗಾಗಿ ಅಲ್ಲಿಯ ಒಂದು ಪರಿಸರದ ಜನರಿಗೆ ಒಂದು ನಂಬಿಕೆ, ಅದು ಈ ಕಾರು ಕಂಡು ತಂದರೆ ಅಲ್ಲಿ ಆಕ್ಸಿಡೆಂಟ್ ನಡೆಯುತ್ತೆ ಅಂತ. ಅಂದರೆ ಅದು ಆಕಸ್ಮಿಕ, ಅದು ಆಕ್ಸಿಡೆಂಟ್ ಆದಲ್ಲಿ ಕಾರ್ ಬರುತ್ತೆ ಅಥವಾ ಕಾರ್ ಹೋಗ್ತಾ ಇರೋ ಒಂದು ಪ್ರದೇಶದಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ಆ ರೀತಿ ಒಳಗೆ ಆಗ್ತಿರುತ್ತೆ ಅದು. ಆದರೆ ಅಲ್ಲೊಂದು ವೈದ್ಯೆ ಇರ್ತಾಳೆ, ಮಹಿಳಾ ಡಾಕ್ಟ್ರು, ಅವಳು ಟ್ರೀಟ್ಮೆಂಟ್ ಸಲುವಾಗಿ ತುರ್ತು ಟ್ರೀಟ್ಮೆಂಟ್ ಸಲುವಾಗಿ ಓಡಾಡ್ತಾ ಇರ್ತಾಳೆ. ಅದು ಯಾರಿಗೆ ಗೊತ್ತಾಗಿರೋದಿಲ್ಲ. ಅದು ಒಂದು ರೀತಿ ಅಪಶಕನದ ಕಾರು ಅಂತ ಅವರೆಲ್ಲ ಮಾತಾಡ್ಕೊಳ್ತಾ ಇರ್ತಾರೆ. ಅದು ಒಂದು ಕೆಲವರಿಗೆ ಆ ಮೌಢ್ಯ ಇರುತ್ತೆ. ಅದು ಕೊನೆಯಲ್ಲಿ, ಕಾದಂಬರಿ ಕೊನೆಯಲ್ಲಿ ಈ ಆಶಾ ಕಾರ್ಯಕರ್ತೆ ದೊಡ್ಡ ಮಳೆ ಸುರಿಬೇಕಿದ್ರೆ ತಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಾದಂಥ ಒಬ್ಬ ಬಸುರಿ ಹೆಂಗಸನ್ನು ಆ ಒಂದು ದಾಬಾದಲ್ಲಿ ಯಾವುದಾದ್ರೂ ಗಾಡಿಗಳು ಬರ್ತಾವೆ ಆಸ್ಪತ್ರೆಗೆ ಹೋಗಲಿಕ್ಕೆ ಅಂತ ಕಾಯ್ತಾ ಅಲ್ಲಿ ದಾಬಾದ ಒಳಗಡೆ ಮಲಗಿಸಿರ್ತಾಳೆ. ಸೊ ಅದೇ ಕಾರು ಬಂದು ಅಲ್ಲಿಂದ ಮಹಿಳಾ ವೈದ್ಯೆ ಒಬ್ಬಳು ಇಳಿದು ಅಲ್ಲೇ ಡೆಲಿವರಿ ಮಾಡಿ ಒಂದೂ ಮಾತಾಡದೆ ಆ ಕಾರ್ ಹತ್ಕೊಂಡು ಹೋಗಿಬಿಟ್ಟಿರ್ತಾಳೆ. ಸೊ ಅದು ಒಂದು ಪಾತ್ರ ನನಗೆ ಇಲ್ಲಿ ತುಂಬ ಇಷ್ಟ ಆಯಿತು. ಸೊ ಆ ದಾಬಾನೂ ಕೂಡ ಹಲವು ಆಕ್ಸಿಡೆಂಟ್ ಆದವರು, ಕಾಡಿನ ಬೆಂಕಿಗೆ ತುತ್ತಾದವರು, ಆ ಒಂದು ದಾಬಾದ ಒಳಗಡೆ ಬೆಂಚಿನ ಮೇಲೆ ಪ್ರಾಣ ಬಿಟ್ಟಿದ್ದಿರುತ್ತೆ. ಸೊ ಕಾದಂಬರಿ ಕೊನೆಯಲ್ಲಿ ಈ ಒಂದು ಹೊಸ ಜನನ ಕೂಡ ಆಗತ್ತೆ ಅಂತ, ಡೆಲಿವರಿ ಕೂಡ ದಾಬಾದ ಬೆಂಚಿನ ಮೇಲೆ ನಡೆಯುತ್ತೆ. ಅಂದರೆ ಹುಟ್ಟು ಮತ್ತು ಸಾವು ಎರಡಕ್ಕೂ ಆ ಒಂದು ಹೈವೇ 63 ದಾಬಾ ಒಂದು ಕಣ್ಗಾವಲಿನಂತೆ ಇರುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಸಾಮಾನ್ಯವಾಗಿ ನಿಮ್ಮ ಎಲ್ಲ ಸಾಹಿತ್ಯ ಕೃತಿಗಳಲ್ಲಿ ಸ್ತ್ರೀವಾದದ ಒಂದು ಛಾಯೆ ಗಾಢವಾಗಿದ್ದುದನ್ನು ನಾನು ಗಮನಿಸಿದ್ದೀನಿ. ಆದರೆ ಈ ಕಾಲಘಟ್ಟಕ್ಕೆ ಸ್ತ್ರೀವಾದದ ಅಗತ್ಯ ಎಷ್ಟಿದೆ ಅಥವಾ
ಅದರ ಅಗತ್ಯ ಇದೆಯಾ ಅಂತ? ಇಲ್ಲ, ಈ ಹೈವೇ 63ದಲ್ಲೂ ಅದು ಏನು ಸ್ತ್ರೀವಾದ ಅದೇನು ಹೊರತಾಗಿಲ್ಲ. ಸ್ತ್ರೀವಾದ ಅಂದರೆ ನಾವು ಮಹಿಳೆಯರ ಸಮಸ್ಯೆ ಮಹಿಳೆಯರಿಗೆ ಗೊತ್ತಿರತ್ತಂತಾರಲ್ಲ, ನಾವು ನಮ್ಮ ಚಪ್ಪಲಿ ಎಲ್ಲಿ ಕಚ್ಚತ್ತೆ ಅಂತ ನಾವು ಚಪ್ಪಲಿ ಹಾಕ್ಕೊಂಡವಾಗ ಗೊತ್ತಿರುತ್ತೆ. ಹಾಗಾಗಿ ಸ್ತ್ರೀ ಆಗಿದ್ದುದರಿಂದ, ಸ್ತ್ರೀ ಅನುಭವಗಳು ದೊರಕಿದ್ದುದರಿಂದ ನಮಗೆ ಆದಂಥ ಭಿನ್ನವಾದ ಹಲವು ಸಮಸ್ಯೆಗಳು, ನೋವುಗಳು, ವೇದನೆಗಳು ಗೊತ್ತಿರೋದ್ರಿಂದ ಅದು ನಾವೇನು ಹೇರ್ಕೊಂಡು ಬರೆಯುವಂಥದ್ದಲ್ಲ, ತಾನಾಗಿಯೇ ಅಲ್ಲಿ ಬರಹದಲ್ಲೂ ಪ್ರಕಟಗೊಳ್ಳುತ್ತೆ. ಅದೇನದು ನಮ್ಮಿಂದ ಸಪ್ರೇಟ್ ಆಗಿದ್ದಂಥದ್ದಲ್ಲ. ಅದು ಸ್ತ್ರೀವಾದ ಅಂದರೆ ಅದು ನಮ್ಮೊಳಗೇ ಇರುತ್ತೆ ಅದು. ಸೊ ಇಲ್ಲಿನ ಪಾತ್ರಗಳು ಏನು ಅಕ್ಕ ತಂಗಿ ನಳಿನಿ ಮತ್ತು ನಂದಿನಿ ಇರ್ತಾರಲ್ಲ, ಅವರು ಕೂಡ ಕಾದಂಬರಿಯ ಕೊನೆಯಲ್ಲಿ ಒಂಟಿಯಾಗಿ ಜೀವನವನ್ನು ನಡೆಸಲಿಕ್ಕೆ ಒಂದು ಆತ್ಮಸ್ಥೈರ್ಯವನ್ನು ತುಂಬಿಕೊಂಡು ಅವರು ಗಟ್ಟಿಯಾಗಿ ನಿಲ್ತಾರೆ. ಸೊ ಅಕ್ಕ ತಂಗಿ ಇಬ್ಬರು ತಮ್ಮ ತಮ್ಮ ಒಂದು ಸಂಗಾತಿಗಳಿಂದ ತಾವು ಅನುಭವಿಸಿದ ನೋವನ್ನು ಒಳಗೆ ತಮ್ಮ ಅರಿವಿನ ಒಂದು ಶಕ್ತಿಯಿಂದ ಬೆಳಕನ್ನು ಕಂಡುಕೊಂಡು ತಾವು ಒಂಟಿಯಾಗಿ ನಾವು ಜೀವನವನ್ನು ನಡೆಸಬಲ್ಲೆವು ಅಂತ ಒಂದು ಆತ್ಮಸ್ಥೈರ್ಯವನ್ನು ತುಂಬಿಕೊಂಡು ಅವರು ಪಯಣವನ್ನು ನಡೆಸ್ತಾರೆ. ಅದು ಸ್ತ್ರೀವಾದ ಅಂತಂದರೆ ಅದೇ ಅನ್ನಲ್ಲ, ಅದು ಹೆಣ್ಣು ಮಕ್ಕಳಿಂದ ಒಂದು ಪ್ರತ್ಯೇಕವಾಗಿ ನಿಂತಿರೋದು ಅಲ್ಲ. ಅದು ಅವರ ಬದುಕೇ ಒಂದು ಸ್ತ್ರೀವಾದ. ಅದು ಅಂದರೆ ಅವರ ಒಂದು ಅಸ್ತಿತ್ವದ ಪ್ರಶ್ನೆ ಅಲ್ಲಿ ಬರುತ್ತೆ, ಅಸ್ಮಿತೆಯ ಪ್ರಶ್ನೆ ಬರುತ್ತೆ, ಮತ್ತು ಅವರ ವ್ಯಕ್ತಿತ್ವದ ಪ್ರಶ್ನೆ, ಅಸ್ತಿತ್ವದ ಪ್ರಶ್ನೆ, ಅಸ್ಮಿತೆಯ ಪ್ರಶ್ನೆ, ಮೂರೂ ಸೇರಿ ಅವರೊಳಗೆ ಹುಟ್ಟುವಂಥ ಒಂದು ಸ್ತ್ರೀವಾದ ಅದು. ಅದಂದರೆ ಅದು ಈ ಸ್ತ್ರೀವಾದದ ಒಂದು ಬರವಣಿಗೆ ಅಂತ ಈ ಅಕಾಡೆಮಿಕ್ ಆಗಿ ಸ್ಟಡಿ ಮಾಡೋರು ಅದನ್ನು ತಗೊಳ್ತಾರೆ ಹೊರತಾಗಿ ನಮ್ಮೆಲ್ಲ ಮಹಿಳೆಯರ ಬರವಣಿಗೆಗಳಲ್ಲೂ ಅದು ಇರುತ್ತೆ. ಕೆಲವರೇನು ಆ ಸ್ತ್ರೀವಾದಿ ಅಲ್ಲ ಅಂತಾರೆ, ಇಲ್ಲ, ಅವ್ರ ಬರಹದಲ್ಲಿ ಇರುತ್ತೆ ಆ ಸ್ತ್ರೀವಾದ, ಆ ಸ್ತ್ರೀ ಸಂವೇದನೆ ಇರುತ್ತೆ, ಸ್ತ್ರೀ ನೋವು, ಸ್ತ್ರೀಪರವಾದ ಧೋರಣೆ ಇರುತ್ತೆ, ಅದೇ ಸ್ತ್ರೀವಾದ ಅದು. ಸೊ ಈ ಒಂದು ಹೈವೇ 63ದಲ್ಲೂ ಆ ಒಂದು ಸ್ತ್ರೀಪರವಾದ ಧೋರಣೆ ಇದೆ. ಅವಳಿಗೆ ಸ್ವತಂತ್ರವಾದ ಅಭಿವ್ಯಕ್ತಿ ಇದೆ, ಅವಳಿಗೆ ಸ್ವತಂತ್ರವಾದ ಒಂದು ಬದುಕು ಇದೆ, ಅವಳಿಗೆ ಒಂದು ಸ್ವತಂತ್ರವಾದ ಅಸ್ತಿತ್ವ ಇದೆ, ಅವಳಿಗೆ ಒಂದು ಸತಿ ಸ್ವತಂತ್ರವಾದ ವ್ಯಕ್ತಿತ್ವ ಬೇಕು, ಅವಳದೇ ಆದ ಅಸ್ಮಿತೆ ಇದೆ. ಇವೆಲ್ಲವೂ ಸೇರಿ ಆದಂಥ ಸ್ತ್ರೀವಾದದ ಬರವಣಿಗೆಗಳನ್ನು ನಾವು ಕನ್ನಡ ಸಾಹಿತ್ಯದಲ್ಲಿ ಓದ್ತಾ ಬಂದಿದ್ದೇವೆ. ಸೊ ನನ್ನ ಕಾದಂಬರಿ ಕಥೆಗಳು ಅದರಿಂದ ಹೊರತಾಗಿಲ್ಲ. ಅದೇ ಈಗ ನಾನು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಹಲವು ಸಂವೇದನೆಗಳನ್ನು ನಾನು ಗಮನಿಸಿದ್ದೀನಿ. ದಲಿತ ಬಂಡಾಯ, ಆಮೇಲೆ ಬೇರೆ ಬೇರೆ ಈ ಥರದ ಈ ಸಂವೇದನೆಗಳಿದೆ. ಅದೇ ರೀತಿ ಸ್ತ್ರೀವಾದ ಅನ್ನೋದು ಒಂದು ಸಾಹಿತ್ಯ ಸಂವೇದನೆ. ಈಗ ನೀವು ಹೇಳಿದ್ರಿ, ಅಂದರೆ ಅದು ಒಬ್ಬ ಮಹಿಳೆ ಒಂದು ಕೃತಿಯನ್ನು ರಚನೆ ಮಾಡಿದಾಗ ಅದು ತನ್ನಿಂದ ತಾನೇ ಪ್ರಕಟಗೊಳ್ಳುತ್ತದೆ ಅದರಲ್ಲಿ ಅನ್ನುವಂಥ ಒಂದು ಅಭಿಪ್ರಾಯ ವ್ಯಕ್ತ ಮಾಡ್ತೀವಿ. ದಲಿತ ಸಂವೇದನೆ ಕರೆಕ್ಟಾಗಿ ಹೇಳಿದ್ರಿ. ಹೆಂಗೆ ದಲಿತ ಸಂವೇದನೆ ದಲಿತರು ಬರೆಯುವಾಗ ಹೆಂಗೆ ಪ್ರಕಟಗೊಳ್ಳುತ್ತದೋ ಹಾಗೆ ಸ್ತ್ರೀ ಬರೆಯುವಾಗ ಸ್ತ್ರೀವಾದ ಪ್ರಕಟಗೊಳ್ಳುತ್ತದೆ. ಈಗ ನಾನು ಸಹಜವಾಗಿ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಾನು ಗ್ರಹಿಸಿದ್ದೇನಂತಂದ್ರೆ, ಸ್ತ್ರೀವಾದ ಅಂತಂದ್ರೆ ಒಬ್ಬ ಮಹಿಳೆ ಸಮಾಜದ ಮುಂದೆ ಹೇಳ್ಕೊಳ್ಳಕ್ಕೆ ಆಗಲಾರದಂಥ ತನ್ನ ವಿಚಾರಗಳನ್ನಾಗಲಿ, ಸಮಸ್ಯೆಯನ್ನಾಗಲಿ, ಅವಳ ಸ್ಥಿತಿಗತಿಯನ್ನಾಗಲಿ ಒಂದು ಸಂವೇದನೆ, ಸಾಹಿತ್ಯದ ಒಂದು ಸಂವೇದನೆ ಅಲ್ಲಿ ಹೇಳ್ಕೊಳಕ್ಕೆ ಏನೋ ಒಂದು ಬಾಗಿಲಿದೆ ಅನ್ನೋ ಥರ ಸ್ತ್ರೀವಾದ ಅನ್ನೋದು. ಆದರೆ ಈ ಸ್ತ್ರೀವಾದ ಅನ್ನೋದು ಪುರುಷನನ್ನು ಹೊರತಾಗಿದ್ದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲ, ಪುರುಷನನ್ನು ಹೊರತಾಗಿಲ್ಲ ಅದು. ಅಂದರೆ ಅವಳಿಗೆ ಒಂದು ಕಂಫರ್ಟ್ ಆದಂತಹ ಒಂದು ನೆಲೆಯನ್ನು ಒದಗಿಸ್ತಾ ಇದ್ದರೆ ಅಂಥವನು ಓಕೆ ಅವಳಿಗೆ. ಅಂದರೆ ಅವಳಿಗೆ ಕಂಫರ್ಟ್ ಆದ ನೆಲೆಯಲ್ಲಿ ಅವಳ ಉಸಿರುಗಟ್ಟಿಸುವಿಕೆ ಏನು ನಡೆಯುತ್ತಲ್ಲ ಈಗಿನ ಒಂದು ವ್ಯವಸ್ಥೆಯಲ್ಲಿ, ಈ ಒಂದು ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ನಡೀತಾ ಇರೋವಂಥದ್ದು ಒಂದು ಕಾರಣಕ್ಕೆ ಇದು ಹುಟ್ಕೊಂಡಿದ್ದು. ಅಂದರೆ ಈಗ ನೋಡಿ, ಒಂದು ಬೆಕ್ಕಿಗೂ ಸಹ ನೀವು ಹಿಂಸೆ ಕೊಟ್ಟರೆ ಅದು ಕಚ್ಚಲಿಕ್ಕೆ ಬರುತ್ತಲ್ಲ, ಹಾಗೆ ಅದು. ಅಂದರೆ ಅದು ಅಸಹಾಯಕತೆ ಅನ್ನೋದು ಅದು ಒಂದು ಬೆಕ್ಕಿನ ಮರಿಗೂ ಇರುತ್ತೆ, ಒಂದು ಹುಳಕ್ಕೂ ಇರುತ್ತೆ, ಚಿಕ್ಕ ಹುಳಕ್ಕೂ. ಅದೇ ರೀತಿ ಮಹಿಳೆಯರಿಗೆ ಕೂಡ
ಅವಳಿಗೆ ಉಸಿರು ಕಟ್ಟುವ ವಾತಾವರಣ ಕೊಡ್ತಾ ಇದ್ದರೆ, ಒಂದು ಕುಟುಂಬದಲ್ಲಾಗಲಿ ಸಮಾಜದಲ್ಲಾಗಲಿ ಎಲ್ಲೇ ಒಂದು ವೃತ್ತಿಯಲ್ಲಿ ಒಂದು ನೌಕರಿಯಲ್ಲಿ ಹೋದ ಆ ಒಂದು ಚೌಕಟ್ಟಿನಲ್ಲಾಗಿರ್ಬೋದು, ಯಾವುದೇ ಒಂದು ಈ ವಿವಾಹವನ್ನೋ ಒಂದು ಸಂಸ್ಥೆಯಲ್ಲೂ ಆಗಿರ್ಬೋದು, ಅದು ಅಂದರೆ ಸಹಜವಾಗಿ ಅವಳು ಪ್ರತಿಭಟನೆಯನ್ನು ತೋರಿಸಲೇಬೇಕಾಗುತ್ತೆ. ಕೊನೆಯ ಮೊಮೆಂಟಲ್ಲಿ ಇನ್ನೇನು ಜೀವ ಹೋಗುತ್ತೆ ಅನ್ಬೇಕಿದ್ರೆ ಹೋಗಲಿ ನನ್ನ ಜೀವನೇ ಅಂತ ಅವಳು ಯಾವಾಗೂ ಬಿಡೋದು, ಯಾವ ಒಂದು ಹುಳನೂ ಬಿಡೋದಿಲ್ಲ ಮಹಿಳೆ ಅಂತಲ್ಲ. ಆ ಒಂದು ಪ್ರತಿಭಟನೆ ಸಹಜವಾಗಿ ಅದು ಉಗ್ರ ರೂಪವನ್ನು ತಾಳ್ಬೋದು. ಹಾಗಾಗಿ ಅದು ಸಹಜವಾದ ನೆಲೆನೇ ಅದು. ಮಹಿಳೆ ಬರೀ ಪುರುಷನಿಂದ ಮಾತ್ರ ಶೋಷಣೆಗೊಳಗಾಗ್ತಾಳೋ ಅಥವಾ ಮಹಿಳೆಯಿಂದನೂ ಶೋಷಣೆಗೊಳಗಾಗ್ತಾಳೋ? ನಿಮ್ಮ ಅಭಿಪ್ರಾಯ ಏನು? ಇಲ್ಲ, ವ್ಯವಸ್ಥೆ ಹಂಗೆ ಮಾಡಿದೆ. ಈಗ ಒಂದು ಅತ್ತೆ ಸೊಸೆಗೆ ಇದು ಸೀಮೆಎಣ್ಣೆ ಹಾಕಿ ಬೆಂಕಿ ಹಾಕ್ತಾಳಂದರೆ ಒಂದು ವ್ಯವಸ್ಥೆ ಅವಳನ್ನು ಅತ್ತೆಯಾಗಿ ನಿರ್ಮಾಣ ಮಾಡಿದೆ. ಅದು ಯಾವ ವ್ಯವಸ್ಥೆ? ಪಿತೃಪ್ರಧಾನ ವ್ಯವಸ್ಥೆಯೇ ಅದು. ಪಿತೃಪ್ರಧಾನ ವ್ಯವಸ್ಥೆಯೇ ಅವಳಿಗೆ ಹಂಗೆ ಮಾಡಿದೆ. ಅತ್ತೆಯನ್ನು ಸೃಷ್ಟಿ ಮಾಡಿದ್ದು ಪಿತೃಪ್ರಧಾನ ವ್ಯವಸ್ಥೆ. ಅದು ಮೂಲ ಅಲ್ಲಿರುತ್ತದು. ಹಾಗಾಗಿ ನೋಡಿ, ಅವಳ ಗಂಡ, ಅವಳ ಅಣ್ಣ, ಅವಳ ಅಪ್ಪ, ಅವಳ ಅಜ್ಜ ಎಲ್ಲರೂ ಪುರುಷರೇ ಆಗಿದ್ರೂ ಕೂಡ ಅವಳಿಗೆ ತನ್ನ ಮಗ ಒಂದು ಎಲ್ಲಿ ಹೆಂಡತಿ ಪರ ಆಗ್ತಾನೋ ಅಂದ್ಬಿಟ್ಟು ಅವಳಿಗೆ ಮಗನನ್ನು ತನ್ನ ಬಿಗಿ ಮುಷ್ಟಿಯಲ್ಲಿ ಇಟ್ಕೊಳ್ಬೇಕು ಅಂತ ಸೊಸೆ ವಿರುದ್ಧ ಅವಳು ಇದು ಮಾಡ್ತಾಳೆ. ಅಂದರೆ ವ್ಯವಸ್ಥೆ ಅವಳನ್ನು ಅತ್ತೆಯಾಗಿ ರೂಪಿಸಿದೆ ಅದು. ಹಾಗಾಗಿ ಮಹಿಳೆಯವರು ಜಗಳಾಡಿದರೂ ಅದು ವ್ಯವಸ್ಥೆನೇ ಕಾರಣ, ಅದಕ್ಕೆ ಸಮಾಜವೇ ಕಾರಣ ಅದಕ್ಕೆ. ಮತ್ತು ಪುರುಷರನ್ನು ಬಿಟ್ಟು ಯಾವಾಗಲೂ ಸ್ತ್ರೀವಾದ ಇಲ್ಲ, ಪುರುಷರನ್ನು ಒಳಗೊಂಡೇ ಜೊತೆಯಾಗಿ ಸಂಗಾತಿಯಾಗಿ ಹೋಗೋದೇ. ಆದರೆ ಅದು ಈಕ್ವಾಲಿಟಿ ಏನಿದೆಯಲ್ಲ, ಅದು ಸ್ವಲ್ಪ ತುಂಬ ತಾರತಮ್ಯ ಇತ್ತು. ಇವಾಗಲೇ ಎಲ್ಲರೂ ಮಹಿಳೆಯರು ಶಿಕ್ಷಣವಂತರಾಗಿದ್ದರಿಂದ ಹಿಂದಿನಷ್ಟು ತಾರತಮ್ಯ ಇಲ್ಲದೇ ಇದ್ದರೂ ಕೂಡ. ಸೊ ಹೀಗೆ ನೋಡ್ತಾ ಇದ್ದರೆ ಎಲ್ಲ ಪತ್ರಿಕೆಯಲ್ಲೆಲ್ಲ ಓದ್ತಾ ಇರ್ತೇವೆ ನಾವು, ಅತ್ಯಾಚಾರಗಳ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂಥ ಸಂಗತಿಗಳಾಗಿರ್ಬೋದು. ಹೆಚ್ಚಾಗಿ ಮತ್ತು ದಲಿತ ಮಹಿಳೆಯರ ಮೇಲೆ ತುಂಬ ಅತ್ಯಾಚಾರಗಳು, 180% ದಲಿತ ಮಹಿಳೆಯರ ಮೇಲೆ ನಡೀತಾ ಇದೆ. ಅಂದರೆ ವ್ಯವಸ್ಥೆ ಕಾರಣ ಆಗತ್ತೆ ಅದಕ್ಕೆ ಅಂತ. ವ್ಯವಸ್ಥೆನೇ ಕಾರಣ. ಪ್ರಶ್ನೆಗಿಂತಲೂ ಒಂದು ವ್ಯವಸ್ಥೆ, ಮನಸ್ಥಿತಿಯನ್ನು ರೂಪಿಸಿದ ವ್ಯವಸ್ಥೆ, ಅದು ಕಾರಣ ಆಗುತ್ತೆ. ಹಾಗಾಗಿ ಅದು ಬದಲಾಗಬೇಕು. ಅದೇ ಈ ಪ್ರಶ್ನೆಗಳು ಯಾಕೆ ಬಂತಂದ್ರೆ, ಈ ಸಂದರ್ಭ ನಿಮ್ಮ ಹೈವೇ 63 ಕಾದಂಬರಿಯ ಚರ್ಚೆ ಸಂದರ್ಭದಲ್ಲಿ ಈ ವಿಚಾರಗಳು ಯಾಕೆ ಬಂದು ಅಂತಂದ್ರೆ, ಇದರಲ್ಲಿ ಒಬ್ಳು ಆ ಹುಡುಗಿನ ನಂಬಿಸಿ ಅವನು ಅತ್ಯಾಚಾರ ಮಾಡೋದು. ಹೌದೌದು. ಅವನು ಅತ್ಯಾಚಾರ ಮಾಡಿದ ನಂತರ ಅವನ್ನ ಬಿಟ್ಟು ಹೋಗೋದು. ಆನಂತರ ಇವರು ಅವ್ರನ್ನ ತ್ಯಜಿಸಿ ಸ್ವತಂತ್ರವಾಗಿ ಬದುಕ್ತೀನಿ ಅನ್ನುವಂಥ ಒಂದು ಮನಸ್ಥಿತಿಗೆ ಬರೋ ವಿಷಯ ಏನಿದೆಯಲ್ಲ, ಇದು ಸ್ತ್ರೀವಾದದ ಎದ್ದು ತೋರಿಸುವಂತ ಮುಖ ಇದೆ ನನ್ನ ಪ್ರಕಾರ, ನಾನು ಗ್ರಹಿಸಿದ್ರೆ. ಇಲ್ಲ, ಅದು ಪ್ರೀತಿ ಮಾಡ್ತೇನೆ, ನಿನ್ನನ್ನು ಮದುವೆ ಆಗ್ತೇನೆ ಅಂತ ಕರ್ಕೊಂಡು ಹೋದ ವ್ಯಕ್ತಿ ಒಂದು ರಾತ್ರಿ ಅವಳನ್ನು ಹೆಂಗೆ ಬಲಾತ್ಕಾರ ಮಾಡುವ ಒಂದು ಮನಸ್ಥಿತಿಗೆ ಹೊರಳ್ಕೊಳ್ತಾನಲ್ಲ, ಅದು ಯಾವಾಗಲೂ ನನಗೆ ನೋವು ಕೊಡೋವಂಥ ವಿಷಯ. ಪ್ರೀತಿ ಮಾಡೋವನು ಹೆಂಗೆ ನೋವನ್ನು ಕೊಡ್ತಾನೆ ಅನ್ನೋದು, ಗಾಯ ಮಾಡೋದು, ಕಚ್ಚೋದು, ಇವೆಲ್ಲ ಪ್ರೀತಿ ಮಾಡುವಂಥ ವ್ಯಕ್ತಿಯಿಂದನೇ ಬಂದ ಮೇಲೆ ಮತ್ತು ಈ ಲೋಕದಲ್ಲಿ ಪ್ರೀತಿಗೇನು ಅರ್ಥ ಉಳೀತು ಅನ್ನೋವಂಥ ಒಂದು ಸಣ್ಣ ಪ್ರಶ್ನೆ ಯಾವಾಗಲೂ ಇತ್ತು. ಅದನ್ನು ಇಲ್ಲಿ ನಾನು ತಗೊಂಡು ಬರಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ಒಂದು ವಿಕೃತಿನೂ ಆ ಒಂದು ಅಂದರೆ ಈಗೇನು ಸಮಾಧಾನದ ಒಂದು ಮನಸ್ಥಿತಿ ಏನಿದೆ ಅಲ್ಲ, ಅದು ಮಹಿಳೆಯರಿಗೂ ಇರಬೇಕು, ಪುರುಷರಿಗೂ ಇರಬೇಕು ಅಂತ ಹೇಳೋದು ನಾನು. ಅಂದರೆ ಒಬ್ಬರಿಗೆ ಇರೋದಲ್ಲ, ಗಂಡು ಹೆಣ್ಣಿಗೆ ಇಬ್ಬರಿಗೂ ಒಂದು ಸಮಾಧಾನದ ಮನಸ್ಥಿತಿ. ನಾನು ಎಕ್ಸ್ಪೆಕ್ಟ್ ಮಾಡಿದಂಥ ಉತ್ತರ ಇದೆ. ಏನಂತಂದ್ರೆ, ಈಗ ಹೇಳಿದ್ರಲ್ಲ, ಪುರುಷ ಆಗಿರ್ಬೋದು, ಸ್ತ್ರೀ ಆಗಿರ್ಬೋದು, ಸಮಾಧಾನದ ಮನಸ್ಥಿತಿ ಇಬ್ಬರಿಗೂ ಇರಬೇಕು. ಶೋಷಣೆ 2 ಆಯಾಮದಿಂದ ನಡಿಬಹುದು, ಆದರೆ ಪ್ರಮಾಣ ಹೆಚ್ಚಿದೆ. ಸ್ತ್ರೀಯರನ್ನ ಅದು ಪ್ರಮಾಣ ಹೆಚ್ಚಿದೆ. ಸಂಕುಚಿತ ದೃಷ್ಟಿಯಿಂದ ನೋಡಿ, ಸಂಕುಚಿತವಾದಂತ ಒಂದು ವಾತಾವರಣದಲ್ಲಿ ಇರಿಸಿ ಅವಳು ಹೀಗೆ ಇರಬೇಕು, ಹಿಂಗೆ ಮಾಡ್ಬೇಕು ಅನ್ನುವಂತ ಒಂದು ಚೌಕಟ್ಟನ್ನ ರೂಪಿಸಿ ಅದರಲ್ಲೇ ಅವಳನ್ನ ಇಡೋದಿದೆಯಲ್ಲ, ಇದು ಒಂದು ಶೋಷಣೆಯ ಮುಖನೇ. ಶೋಷಣೆಯ ಮುಖ ಸ್ವಲ್ಪ ಜಾಸ್ತಿ ಪ್ರಮಾಣ ಇದೆ. ಹಾಗಾಗಿ ಅದು ಮಹಿಳೆಯಿಂದಲೂ ನಡೀತದೆ ಅಂತಾರೆ, ಆದರೆ ಅಷ್ಟು ಪ್ರಮಾಣ ಇಲ್ಲ. ಅದು ತುಂಬ 100ಕ್ಕೆ 2 ನಡಿಬೋದು. ಈ ಸ್ತ್ರೀವಾದ ಅನ್ನೋದು ಪುರುಷನನ್ನು ಒಳಗೊಂಡಿರುವಂಥದ್ದು ಅಂತ ಅದಾಗಲೇ ಹೇಳಿದ್ರಿ. ಅದು ಯಾವ ರೀತಿ ಅಂತ ಒಂದು ಉದಾಹರಣೆ ಹೇಳ್ಬೋದಾ?
ಇಂದು ಹಲವಾರು ಪುರುಷರು ಕೂಡ ಸ್ತ್ರೀವಾದಿಗಳಾಗಿ ಇರ್ತಾರೆ. ಯಾಕಂದರೆ ಹಲವು ಸ್ತ್ರೀವಾದಿ ಸಾಹಿತ್ಯವನ್ನು ಇವತ್ತು ಪುರುಷರು ಬರೀತಾ ಇದ್ದಾರೆ. ಅಂದರೆ ಅವ್ರ ಕೃತಿಯನ್ನು ಓದಿದ ಕೂಡಲೇ ನಮಗಿಲ್ಲಿ ಸ್ತ್ರೀ ಸಂವೇದನೆ ಇದೆ, ಸ್ತ್ರೀ ಅಂತಃಕರಣ ಇದೆ ಅನ್ನೋದೊಂದು ಗೊತ್ತಾಗತ್ತೆ. ಇದು ನಮ್ಮ ಹೆಚ್ಚು ನಾನು ವಿವೇಕ್ ಶಾನ್ಭಾಗ್ ಅವರ ಕತೆ ಕಾದಂಬರಿಗಳನ್ನು ಓದ್ತಾ ಇರೋದ್ರಿಂದ ನನಗೆ ತುಂಬ ಇಷ್ಟ ಆಗುವಂಥ ವಿಷಯ ಅಲ್ಲಿ ಇರುವಂತಹ ಸ್ತ್ರೀ ಸಂವೇದನೆ. ಯಾವತ್ತೂ ಸ್ತ್ರೀ ಪಾತ್ರಕ್ಕೆ ಅವರು ಏನೇ ಅವಮಾನ ಆಗಲಿ, ನೋವಾಗಲಿ, ಶೋಷಣೆ ಆಗಲಿ ಅದು ತಪ್ಪು ಅಂತ ಅಲ್ಲಿ ಪ್ರಕಟ ಮಾಡ್ತಾರೆ. ಒಟ್ಟು ಅಭಿವ್ಯಕ್ತಿಯಲ್ಲಿ ಕಾದಂಬರಿ ಓದಿ ಮುಗಿದ ಮೇಲೆ ಇವಂಥ ಸ್ತ್ರೀವಾದಿ ಕಾದಂಬರಿ, ಸ್ತ್ರೀ ಸಂವೇದನೆ ಕತೆ ಇದು ಅಂತ ನಮ್ಮ ಮನಸ್ಸು ಅರಿವಿಗೆ ಬರುತ್ತೆ ಅದು. ಹಾಗೆ ಹಲವಾರು ಪುರುಷರು ಕೂಡ ಇವತ್ತು ಸ್ತ್ರೀವಾದಿಗಳಾಗಿದ್ದಾರೆ. ಅಂದರೆ ಸ್ತ್ರೀಪರ ಧ್ವನಿ ಎತ್ತುವವರು, ಸ್ತ್ರೀ ಅಂತಃಕರಣ ಉಳ್ಳವರು, ಪ್ರಮುಖವಾಗಿ ಅಂತಃಕರಣ. ಈಗ ಪ್ರತಿ ಕುಟುಂಬದಲ್ಲಿ ಮನೆಗಳಲ್ಲಿ ಹೆಣ್ಣಿಗೆ ಶೋಷಣೆ ಆಗತ್ತೆ ಅಥವಾ ಹೆಣ್ಣಿಗೆ ನೋವಾಗತ್ತೆ ಅನ್ನೋ ಅರಿಯುವ ಒಂದು ಗಂಡು ಮನಸ್ಸು ಇರ್ತದಲ್ಲ, ಅದು ಆದಷ್ಟು ಆಗೋದಿಲ್ಲ. ಅಂದರೆ ಅವರಿಗೆ ಒಂದು ವ್ಯವಸ್ಥೆ ಆ ರೀತಿಯಲ್ಲಿ ಅವರಿಗೆ ತಯಾರು ಮಾಡಿರುತ್ತೆ ಗಂಡಸರನ್ನು. ಆದರೂ ಅರಿವಿನ ಬೆಳಕು ಅವರಲ್ಲಿ ಉತ್ಪತ್ತಿ ಆದವಾಗ ಕೆಲವರು ಅಂತಃಕರಣವನ್ನು ತೋರಿಸ್ತಾರೆ. ಸೊ ಅವರು ಸ್ತ್ರೀವಾದಿ ಪುರುಷರೇ ಅವರು. ಅದು ಹೆಚ್ಚೆಚ್ಚು ಆಗಬೇಕು ಅನ್ನೋ ರೀತಿಯಲ್ಲಿ ಇವತ್ತು ನಮ್ಮ ಸ್ತ್ರೀವಾದದ ಒಂದು ಪರಿಧಿ ಬೆಳೀತಾ ಹೋಗ್ತಾ ಇದೆ. ಹಿಂದಿನ ಅವಾಗಿದ್ದಷ್ಟು ಉಸಿರುಗಟ್ಟಿಸುವಂಥ ಸ್ಥಿತಿಯನ್ನು ಇಲ್ಲ ಅಂತ ನಾನು ಗ್ರಹಿಸಿದ್ದೀನಿ. ಆದರೆ ಶೋಷಣೆಯ ಮುಖಗಳು ಬದಲಾಗಿದ್ದಾವೆ ಈಗ. ಹೌದು. ಹಾಗಾಗಿ ಇವತ್ತು ಒಂದು ಈಗ ವೃತ್ತಿಪರತೆ ಬಂದ ಮೇಲೆ ಅಲ್ಲಿ ನಮ್ಮ ಕೆಲಸದ ಸ್ಥಳದಲ್ಲಿ ನಡೆಯುವಂಥದ್ದಾಗಿರ್ಬೋದು, ಆ ರೀತಿ ಬೇರೆ ಬೇರೆ ಮುಖಗಳು ಹಾಗೆ ಅದು ಹೊಸ ಹೊಸ ಡೆವಲಪ್ಮೆಂಟ್ ಆಗ್ತಾ ಹೋದಂಗೂ ಅದರಿಂದೇ ಬರುವಂಥ ಸಮಸ್ಯೆಗಳಿರ್ತವೆ ಹೆಣ್ಮಕ್ಳಿಗೆ. ಸೊ ಆಯಾಮಗಳು ಬೇರೆ ಬೇರೆ ಇವೆ ಶೋಷಣೆದು. ಸೊ ಈಗ ಕಮ್ಮಿ ಆಗಿದೆ ಅಂತ ಅಂದರೆ ಶಿಕ್ಷಣವಂತರು ಆಗಿದ್ದ ಹೆಣ್ಮಕ್ಳಿಗೆ ನಾವು ಹೇಳ್ಬೋದು ಆ ರೀತಿಯಲ್ಲಿ. ಅಂದರೆ ನಮ್ಗೆ ಅರಿವು ಆದರೂ ಮೂಡಿರುತ್ತೆ ಒಂದು ಸ್ವಲ್ಪ ಆದರೂ ಇದು ಶೋಷಣೆ ಹೌದು ಅಂತ. ಆದರೆ ತುಂಬ ಜನ ಈಗ ಗ್ರಾಮೀಣ ಭಾಗದಲ್ಲಿ ಅನಕ್ಷರಸ್ಥರು ಇರ್ತಾರೆ, ಅಥವಾ ಈ ಬಿಹಾರದ ಉತ್ತರ ಪ್ರದೇಶ ಅಂತ ರಾಜ್ಯಗಳಲ್ಲಿ ತುಂಬ ಹಳ್ಳಿಗಳಲ್ಲಿ ಶಿಕ್ಷಣವೇ ಇಲ್ಲ ಹೆಣ್ಮಕ್ಳಿಗೆ. ಆ ರೀತಿಯಲ್ಲಿ ಅವರಿಗೆ ಇದು ಶೋಷಣೆ ಅಂತಲೇ ಗೊತ್ತಾಗ್ತಾ ಇಲ್ಲ ಇನ್ನು. ಅದಕ್ಕೆ ಆ ಒಂದು ನೆಲೆಯಲ್ಲೂ ತಳ ಸಮುದಾಯಕ್ಕೂ ನಮ್ಮ ಸ್ತ್ರೀವಾದದ ಒಂದು ಅರಿವು ತಲುಪಬೇಕು ಅನ್ನೋದು ನಮ್ಮ ಆಶಯ. ಹೈವೇ 63 ಈ ಕಾದಂಬರಿಯನ್ನು ಬರೆಯುವಾಗ ಮತ್ತು ಬರೆದು ಮುಗಿಸಿದ ಮೇಲೆ ನಿಮಗಾದಂಥ ಅನುಭವ ಏನು ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳ್ಬೋದಾ? ಹೌದು, ಯಾವಾಗಲೂ ಬರಹಗಾರರಿಗೆ ಬರೆಯುವಾಗ ಇದ್ದಂಥ ಒಂದು ಈ ಏನು ಪರದೆ ಅಂತಾರಲ್ಲ, ತುಂಬ ಪರದೆಗಳಿರ್ತವೆ ಬರೆಯುವಂಥ ಪಯಣದಲ್ಲಿ. ಅದೆಲ್ಲ ನಾವು ಆ ಪರದೆಯನ್ನು ಕಳಚ್ತಾ ಹೋಗ್ತೇವೆ. ಕೊನೆ ಮೂಮೆಂಟಲ್ಲಿ ಅದೆಲ್ಲ ಮುಗಿದು ಪುಸ್ತಕ ಮುಗಿದು ಹೊರಗೆ ಬಂದವಾಗ ಅದು ಒಂಥರ ನಮ್ಮ ಮನಸ್ಸಿಗೆ ಒಂದು ಬಿಡುಗಡೆ. ಅದು ಆ ಬಿಡುಗಡೆ ಅಂಥ ಒಂದು ಬಿಡುಗಡೆಯ ಒಂದು ಆನಂದವನ್ನು ನಾನು ಅನುಭವಿಸಿದ್ದೀನಿ. ಕೊನೆಯದಾಗಿ ಈ ಪುಸ್ತಕದ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ ನೀವು? ಪುಸ್ತಕ ಅಂದರೆ ಎಲ್ರಿಗೂ ಒಂದು ಬರೆದವರಿಗೆ ಸಾರ್ಥಕತೆಯನ್ನು ನೀಡುವಂಥದ್ದು. ಓದುಗರು ಓದಿ ಒಂದು ರೀತಿ ಅದು ನಮ್ಮ ಸ್ಪಂದನೆ ಮಾಡಿದವಾಗ, ಲೇಖಕರು ಮತ್ತು ಓದುಗರ ಸಂಬಂಧ ಗಟ್ಟಿಗೊಂಡವಾಗ, ಇಬ್ಬರ ನಡುವೆ ಸಂವಾದಗಳು ನಡೆದವಾಗ, ಅದು ಒಂದು ರೀತಿ ದೊಡ್ಡ ಬಹುಮಾನಗಳು ಬಂದದ್ದಕ್ಕಿಂತಲೂ ಹೆಚ್ಚು ಸಮಾಧಾನವನ್ನು, ತೃಪ್ತಿಯನ್ನು ಕೊಡುವಂಥದ್ದು. ಸೊ ಜನರು ಹೆಚ್ಚೆಚ್ಚು ಓದಬೇಕು, ಓದುಗರು ಸಹೃದಯರು ಅನ್ನೋದು ನನ್ನ ಒಂದು ಅಭಿಲಾಷೆ. ಅದು ನಿಮ್ಮ ಹೊಸ ಕಾದಂಬರಿ ಹೈವೇ 63 ಇದ್ರ ಬಗ್ಗೆ ಇಷ್ಟೊತ್ತು ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಎಲ್ಲ ಪ್ರೇಕ್ಷಕರಿಗೂ ಹಾಗೂ ಕುಮಾರನಿಗೂ ನನ್ನ ವಂದನೆಗಳು.